ಹಾಯ್ ಎಲ್ಲರಿಗೂ ನಮಸ್ಕಾರ. ಕ್ವಿಕ್ ಆ್ಯಂಡ್ ಈಸಿಯಾಗಿ ರವೆ ಮಿಕ್ಸಲ್ಲಿ ಹೇಗೆ ರವೆ ಇಡ್ಲಿ ಮಾಡೋದು ನೋಡೋಣ. ಇಡ್ಲಿ ಪಾತ್ರೆಗೆ ಎಣ್ಣೆ ಎಲ್ಲ ಸವರ್ಕೊಳ್ಳಿ. ನಂತರ ಇನ್ಸ್ಟಂಟ್ ರವೆ ಮಿಕ್ಸಿಗೆ ಮೊಸರು ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನಂತರ ಇಡ್ಲಿ ಪಾತ್ರೆಗೆ ಹಿಟ್ಟನ್ನು ಹಾಕ್ಕೊಳ್ಳಿ. ಈಗ ಕ್ವಿಕ್ಕಾಗಿ ಕಾಯಿ ಚಟ್ನಿ ಹೇಗೆ ಮಾಡೋದು ನೋಡೋಣ. ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಬೆಲ್ಲ, ಹುಣಸೆಹಣ್ಣು, ಉಪ್ಪು, ಕೊತ್ತಂಬರಿ, ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ. ನೀಟಾಗಿ ರುಬ್ಕೊಳ್ಳೋಣ ಚಟ್ನಿನ. ಈಗ ಚಟ್ನಿ ರೆಡಿ. ಫೈನಲಿ ಇನ್ಸ್ಟಂಟ್ ರವೆ ಇಡ್ಲಿ ಮತ್ತು ಚಟ್ನಿ ರೆಡಿ. ನಿಮ್ಗೆ ಯಾರಿಗಾದರೂ ಈ ರೆಸಿಪಿ ಇಷ್ಟ ಆದರೆ ಕಮೆಂಟ್ ಮಾಡಿ. ಬಾಯ್ ಬಾಯ್.